ಆತ್ಮೀಯ ವಿದ್ಯಾರ್ಥಿಗಳೇ, ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ SSLC, STA, FTA ಪರೀಕ್ಷೆಗಳಲ್ಲಿ ಕೇಳುವಂತಹ ಷಟ್ಪದಿಯ ಬಗ್ಗೆ, ಛಂದಸ್ಸಿನಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಷಟ್ಪದಿ ಎಂದರೇನು, ಅದರ ಪ್ರಕಾರಗಳೆಷ್ಟು, ವಿಧಗಳೆಷ್ಟು ಅನ್ನೋದನ್ನ ತಿಳ್ಕೊಳ್ಳೋಣ. ಷಟ್ಪದಿ ಅಂತಂದರೆ ನೋಡ್ಕೊಳ್ಳಿ, ಷಟ್ ಎಂದರೆ 6 ಅಂತ ಹೇಳ್ತೀವಿ, ಪದಿ ಎಂದರೆ ಸಾಲು. 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳ? 6 ಸಾಲಿನ ಪದ್ಯವನ್ನು ಕೊಟ್ಟಿದ್ದರೆ ಅದನ್ನು ಷಟ್ಪದಿ ಅಂತ ನೀವು ಅರ್ಥ ಮಾಡಿಕೊಂಡು ಸುಲಭವಾಗಿ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಈಗ ಷಟ್ಪದಿಯ ಪ್ರಕಾರ ಎಷ್ಟು ಅನ್ನೋದನ್ನ ತಿಳಿಯೋಣ, ಅಂದರೆ ವಿಧಗಳೆಷ್ಟು ಅಂತ. ಷಟ್ಪದಿಯಲ್ಲಿ ಒಟ್ಟು 6 ವಿಧಗಳು ಬರುತ್ತೆ. ಶರಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಹಾಗೆ ಪರಿವರ್ಧಿನಿ ಎನ್ನುವಂತಹ ಷಟ್ಪದಿ. ಒಟ್ಟು 6 ವಿಧಗಳು ಬರುತ್ತೆ. ಒಂದೊಂದು ಷಟ್ಪದಿ ವಿಶಿಷ್ಟವಾದಂತಹ, ವಿಶೇಷವಾದಂತಹ ಲಕ್ಷಣವನ್ನು ಹೊಂದಿರುತ್ತೆ. ಆಯಿತಾ ಮಕ್ಕಳೇ? ಬಹಳ ಸುಲಭವಾದಂತಹ ಹಾಗೆ ಪ್ರಮುಖವಾದಂತಹ ಒಂದು ಮಾಹಿತಿ ಇದು ಷಟ್ಪದಿಯ ಬಗ್ಗೆ. ನೀಟಾಗಿ ಕೇಳಿಸ್ಕೊಂಡು ಅರ್ಥವನ್ನು ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಸುಲಭವಾಗಿ ಅರ್ಥ ಆಯಿತು ಅಂದರೆ ನೀವು ಅಂಕಗಳನ್ನು ತೆಗಿಬೋದು. ಆ ಉದ್ದೇಶದಿಂದ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಷಟ್ಪದಿಯ ಮೇಲೆ MCQ ಥರ ಏನಾದರೂ ಪ್ರಶ್ನೆಗಳನ್ನು ಅವರು ಕ್ರಿಯೇಟ್ ಮಾಡಿ ಕೊಟ್ಟರೆ ಅದಕ್ಕೆ ಸುಲಭವಾಗಿ ಅರ್ಥವನ್ನು ಮಾಡಿಕೊಂಡು ಉತ್ತರಿಸುವಂತಹ ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ಳಿ. ಯಾಕೆ ಅಂತಂದರೆ ಷಟ್ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. 6 ಅಂತ, 6 ಸಾಲಿನ ಪದ್ಯವನ್ನು ಇಲ್ಲಿ ಷಟ್ಪದಿ ಅಂತ ಹೇಳ್ತೀವಿ. ಮೊನ್ನೆ ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಕಂದ ಪದ್ಯ 4 ಸಾಲಿನ ಪದ್ಯ ಅಂತ. ಆದರೆ ಇದು ಷಟ್ಪದಿಯ ಬಗ್ಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಷಟ್ಪದಿಯ ಲಕ್ಷಣಗಳೇನು ಅಂತ ತಿಳ್ಕೊಳ್ಳಿ. ಒಂದು ಪದ್ಯದಲ್ಲಿ ಒಟ್ಟು 6 ಸಾಲುಗಳು ಇರುತ್ತವೆ. ಎಷ್ಟು ಸಾಲುಗಳು? 6 ಸಾಲುಗಳು ಇರುತ್ತವೆ. ಇದು ಮೊದಲನೇ ಒಂದು ಲಕ್ಷಣ. ಹಾಡಲು ಮತ್ತು ಓದಲು ಮಧುರವಾಗಿರುತ್ತದೆ, ಕೇಳೋದಕ್ಕೆ ಇಂಪಾಗಿರುತ್ತೆ, ಹಾಡಿನ ರೂಪದಲ್ಲಿ ಲಯಬದ್ಧವಾಗಿ ಇರುತ್ತೆ. ಆಯಿತಾ? ಭಕ್ತಿ, ನೀತಿ, ವೀರಗಾಥೆ ಹಾಗೂ ತತ್ವಜ್ಞಾನವನ್ನು ಸುಲಭವಾಗಿ ಹೇಳಲು ಬಳಸಲಾಗಿದೆ. ಭಕ್ತಿಗೀತೆ ಇರ್ಬೋದು, ಅಥವಾ ನೀತಿ ಕಥೆಯನ್ನು ಅಥವಾ ವೀರಗಾಥೆ, ವೀರರ ಒಂದು ಕಥೆಯನ್ನು ತಿಳಿಸುವಂತಹ ಒಂದು ತತ್ವಜ್ಞಾನವನ್ನು ಬಹಳ ಸುಲಭವಾಗಿ ತಿಳ್ಕೊಳ್ಬೋದು. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ಜನಪ್ರಿಯವಾದಂತಹ ಛಂದಸ್ಸು ಈ ಷಟ್ಪದಿ ಅಂತ ಹೇಳ್ತೀವಿ. ಈಗ ಷಟ್ಪದಿಯ ವಿಧಗಳು ಯಾವ್ದ್ಯಾವುದು ಅಂತ ನೋಡೋಣ. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ತನ ಷಟ್ಪದಿ ಹಾಗೂ ಶರ ಷಟ್ಪದಿ. ಒಟ್ಟು 6 ವಿಧಗಳಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಈಗ ವಿವರಣೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಯಿತಾ ಮಕ್ಕಳೇ? ಎಷ್ಟು ವಿಧಗಳು ಬರುತ್ತೆ? ಒಟ್ಟು 6 ವಿಧಗಳು ಅಂತ ಹೇಳಿದೆ. ಇದ್ರ ಮೇಲೆ ಸಹ ಕೆಲವೊಂದು ಪ್ರಶ್ನೆಗಳನ್ನು ನಾವು ಮಾಡ್ಕೊಳ್ಬೋದು. ಉದಾಹರಣೆಗೆ ಷಟ್ ಅಂದರೆ ಏನು, ಪದಿ ಅಂದರೆ ಏನು, ಹಾಗೆ ಷಟ್ಪದಿಯಲ್ಲಿ ಎಷ್ಟು ಸಾಲುಗಳಿವೆ, ಈ ರೀತಿ ಪ್ರಶ್ನೆಗಳನ್ನು ನಮಗೆ ನಾವೇ ರೆಡಿಯನ್ನು ಮಾಡಿಕೊಂಡು ಉತ್ತರವನ್ನು ಕಂಡಿಟ್ಕೊಳ್ಬೋದು. ಈಗ ಪ್ರಸಿದ್ಧ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕುಮಾರವ್ಯಾಸ. ಆಯಿತಾ? ಕುಮಾರವ್ಯಾಸ ಭಾರತ ಕೃತಿಯನ್ನು ರಚಿಸಿದ್ದಾರೆ. ಭಾಮಿನಿ ಷಟ್ಪದಿಯನ್ನು ಅತ್ಯಂತ ಜನಪ್ರಿಯಗೊಳಿಸಿದಂತಹ ಕವಿ. ಲಕ್ಷ್ಮೀಶ ಎನ್ನುವಂತಹ ಇನ್ನೊಬ್ಬ ಕವಿ ಜೈಮಿನಿ ಭಾರತ ಕೃತಿಯ ಕರ್ತೃ, ಈ ಒಂದು ಕೃತಿಯನ್ನು ಬರೆದಂತಹ ಕವಿ. ಹಾಗೆ ಕನಕದಾಸರು ಅನೇಕ ಭಕ್ತಿ ಪದಗಳನ್ನು ರಚಿಸಿದ್ದಾರೆ. ಈ ಮೂವರು ಕನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಪ್ರಸಿದ್ಧ ಕವಿಗಳು. ಅವರು ಬರೆದಿರುವಂತಹ ಕೃತಿಗಳೆಲ್ಲ ಈ ಒಂದು ಷಟ್ಪದಿಯಲ್ಲೇ ರಚನೆಯಾಗಿರುವಂಥದ್ದು. ಅನೇಕ ಪದ್ಯಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಮುಖ್ಯವಾದಂತಹ ಕೃತಿಗಳ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಕುಮಾರವ್ಯಾಸ, ಭಾರತವನ್ನು ಬರೆದಂತಹ ಕುಮಾರವ್ಯಾಸ ಎನ್ನುವಂತಹ ಕವಿ ಹೆಚ್ಚು ಇಲ್ಲಿ ಷಟ್ಪದಿಯಲ್ಲೇ ಕಾವ್ಯವನ್ನು ರಚನೆಯನ್ನು ಮಾಡಿರುವಂಥದ್ದು. ಈಗ ಷಟ್ಪದಿಯ ಮಹತ್ವ, ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಈ ಷಟ್ಪದಿ ಬಹಳ ಮುಖ್ಯವಾದದ್ದು. ಹಾಗೆ ಭಕ್ತಿ ಮತ್ತು ತತ್ವಜ್ಞಾನವನ್ನು ಜನರಿಗೆ ತಲುಪಿಸಿದೆ. ಕನಕದಾಸರು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಭಕ್ತಿಯ ಒಂದು ಮೂಲಕ ಅನೇಕ ಕೃತಿಗಳನ್ನು ಈ ಒಂದು ಷಟ್ಪದಿಯಲ್ಲಿ ಅವರು ರಚನೆಯನ್ನು ಮಾಡಿದರು. ಸರಳ ಭಾಷೆಯಲ್ಲಿ
ಆಳವಾದ ವಿಚಾರಗಳನ್ನು ತಿಳಿಸುವಂತಹದ್ದು ಈ ಷಟ್ಪದಿಯಲ್ಲಿ ಇರುವಂಥದ್ದು. ಆಯಿತಾ? ಸರಳ ಭಾಷೆ ಅಂದರೆ ತುಂಬ ನಾವು ಸಿಂಪಲ್ಲಾಗಿರುವಂತಹ ಒಂದು ಮಾತುಗಳಲ್ಲಿ ಆಳವಾದ ಅನೇಕ ಒಂದು ವಿಚಾರಗಳನ್ನು ತಿಳಿಸುವಂತಹ ಕೆಲಸವನ್ನು ಷಟ್ಪದಿ ಮಾಡುತ್ತೆ. ಭಕ್ತಿ ಭಾವದ ಸಂಗಮ, ಸರಳ ಪದಗಳಲ್ಲಿ ಸಾಗರದ ಆಳ ಎಂಬ ವಾಕ್ಯ ಷಟ್ಪದಿಯ ವೈಶಿಷ್ಟ್ಯವನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ. ಹಾಗೆ ಕೆಲವೊಂದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳು ಪರೀಕ್ಷೆಗೆ ಯಾವುದೆಲ್ಲ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಷಟ್ಪದಿ ಎಂದರೇನು? ಷಟ್ಪದಿಯಲ್ಲಿ ಎಷ್ಟು ಪಾದಗಳಿರುತ್ತವೆ? ಷಟ್ಪದಿಯ ವಿಧಗಳು ಯಾವುವು? ಹಾಗೆ ಭಾಮಿನಿ ಷಟ್ಪದಿಯನ್ನು ಜನಪ್ರಿಯಗೊಳಿಸಿದ ಕವಿ ಯಾರು? 5ನೇ ಪ್ರಶ್ನೆ, ಕುಮಾರವ್ಯಾಸರ ಪ್ರಸಿದ್ಧ ಕೃತಿ ಯಾವುದು? ಈ ಥರ ಡೈರೆಕ್ಟ್ ಕ್ವಶನ್ ಅವರು ಕೊಡ್ಬೋದು ಅಥವಾ MCQ ಥರನೂ ಕ್ವಶನ್ ಅವರು ಫ್ರೇಮ್ ಮಾಡಿ ಕೊಡ್ಬೋದು. ಒಟ್ಟಿನಲ್ಲಿ ವಿವರಣೆ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿದರೂ ಉತ್ತರವನ್ನು ನೀವು ಬರಿಬೋದು. ಒಂದು ಸಾಲಿನಲ್ಲಿ ಉತ್ತರವನ್ನು ಹೇಳಬೇಕು ಅಂತ ಅಂದರೆ ಷಟ್ಪದಿ ಅಂತಂದರೆ 6 ಪಾದಗಳನ್ನು, ಸಾಲುಗಳನ್ನು ಹೊಂದಿರುವಂತಹ ಒಂದು ಕನ್ನಡ ಕಾವ್ಯ ಪ್ರಕಾರ ಅಂತ ಹೇಳ್ತೀವಿ. ಭಕ್ತಿ, ನೀತಿ ಮತ್ತು ತತ್ವಜ್ಞಾನವನ್ನು ಸುಲಭವಾಗಿ ವ್ಯಕ್ತಪಡಿಸುವಂಥ ಒಂದು ಜನಪ್ರಿಯ ಛಂದಸ್ಸು ಅಂತ ಹೇಳ್ತೀವಿ. ಇಲ್ಲಿ ಪಠ್ಯಪುಸ್ತಕದಲ್ಲಿ ಭಾಮಿನಿ ಷಟ್ಪದಿಯ ಬಗ್ಗೆ ಹಾಗೆ ಯಾವ್ಯಾವ ವಿಧಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಷಟ್ಪದಿ 6 ಪಾದಗಳಿಂದ ಕೂಡಿರುವಂತಹ ಪದ್ಯವೇ ಷಟ್ಪದಿ. ಷಟ್ಪದಿಯಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಎಂಬ 6 ವಿಧಗಳಿವೆ. ಈಗ ಇಷ್ಟು ವಿಧಗಳನ್ನು ಇಲ್ಲಿ ನಿಮಗೆ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಭಾಮಿನಿ ಷಟ್ಪದಿ ಬಗ್ಗೆ ಈಗ ತಿಳ್ಕೊಳ್ಳೋಣ. ಆಯಿತಾ? ನೋಡ್ಕೊಳ್ಳಿ. ಕ್ಷಿತಿಯ ಅಮರರು ಉಪನಯನದಲ್ಲಿ ಸುಹೃತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದ ಆರತಿಗೆ ಹಿರಿಯರಲಿ. ಆಯಿತಾ? ಇಲ್ಲಿ ಗುರು ಬಂದಿದೆ, ಆಗಾಗ ತೋರಿಸ್ತಾ ಇದ್ದೀನಿ. ಕ್ರತುಗಳೆಡೆ 7 ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ, ನೋಡ್ಕೊಳ್ಳಿ, ಪ್ರತಿದಿನವೂ ರಂಜಿಸುತ್ತಾ ದೇವರಿಗೆ ಅತಿಶಯದ ನೈವೇದ್ಯ ತಾನಿಹೆನಿಂದ ನಾ ವ್ರೀಹಿಗ ಅಂತ ಇದೆ. ಇಲ್ಲಿ ಗಾಯಲ್ಲಿ ತೋರಿಸ್ತಾ ಇದ್ದೀನಿ, ಇದು ಸಹ ಗುರುವಾಗಿರುತ್ತೆ. ಒಂದೊಂದು ಸಾಲಿನಲ್ಲಿ ಒಟ್ಟು 6 ಸಾಲು ಅಂತ ಹೇಳಿದೆ. 3, 4, 3, 4 ಅನ್ನುವಂತಹ ಗಣಗಳನ್ನು ಕೂಡಿದಾಗ ಒಂದು ಸಾಲಿನಲ್ಲಿ 14 ಮಾತ್ರೆ, 2ನೇ ಸಾಲಿನಲ್ಲೂ ಸಹ 14 ಮಾತ್ರೆ ಬಂತು, 3ನೇ ಸಾಲಿನಲ್ಲಿ 21, ಹಾಗೆ ಒಂದು ಗುರು ಬಂದಿದೆ ಅಲ್ವಾ, ಆ ಗುರುವಿನ ಮಾತ್ರೆ 2 ಅಂತ ಬರ್ಕೊಂಡು ಒಟ್ಟು 23 ಅಲ್ಲಿ ಮಾತ್ರೆಗಳು ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಗುರುವಿನ ಬೆಲೆ 2, 21 + 2 23 ಮಾತ್ರೆ 3ನೇ ಸಾಲಿನಲ್ಲಿದೆ. ಮತ್ತು 4ನೇ ಸಾಲಿನಲ್ಲಿ 3, 4, 3, 4 ರೀತಿ 4 ಗಣಗಳು ಬಂದಿದೆ, 14 ಮಾತ್ರೆ. 5ನೇ ಸಾಲಿನಲ್ಲೂ ಸಹ 14 ಮಾತ್ರೆ. 6ನೇ ಸಾಲಿನಲ್ಲಿ ಮತ್ತೆ 21 + 2 ಗುರುವಿನ ಒಂದು ಮಾತ್ರೆ ಸಹ ಬಂದಿದೆ. 3ನೇ ಸಾಲಿನ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಅದನ್ನು ಪದ್ಯದ ನಿಯಮದ ಪ್ರಕಾರ ಅದನ್ನು ಗುರು ಮಾಡಬೇಕಾಗತ್ತೆ. ಹಾಗಾಗಿ ಇದು ಭಾಮಿನಿ ಷಟ್ಪದಿಯಲ್ಲಿ ಬಂದಿರುವಂತಹ ಒಂದು ಪದ್ಯದ ಸಾಲು. ಅದಕ್ಕೆ ಗಣ ವಿಭಾಗವನ್ನು ಮಾಡಿ ಇಲ್ಲಿ ಪ್ರಸ್ತಾರವನ್ನು ಸಹ ಹಾಕಿದ್ದಾರೆ. ಒಟ್ಟು ಭಾಮಿನಿ ಷಟ್ಪದಿಯಲ್ಲಿ 102 ಮಾತ್ರೆಗಳು ಬರುತ್ತೆ ಅಂತ ನಿಮಗೆ ಹೇಳಿದೆ. ನೋಡಿ ಇಲ್ಲಿ 6 ಸಾಲು, ಒಟ್ಟು ಯಾವ ಥರ ಇಲ್ಲಿ ಗಣ ವಿಭಾಗವನ್ನು ಮಾಡಿ ಮಾತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಈ ಪದ್ಯದಲ್ಲಿ 6 ಪಾದಗಳಿವೆ. 1, 2, 4 ಮತ್ತು 5ನೇ ಪಾದದಲ್ಲಿ ತಲಾ 14 ಮಾತ್ರೆ ಇದೆ. 14 ಮಾತ್ರೆ ಇದೆ ಅಲ್ವಾ. 3 ಮತ್ತು 6ನೇ ಪಾದಗಳಲ್ಲಿ ತಲಾ 21 ಮಾತ್ರೆ ಬಂದಿದೆ. ನೋಡಿ 3ನೇ ಸಾಲು ಮತ್ತು 6ನೇ ಸಾಲಿನ ಕೊನೆಯಲ್ಲಿ 21 ಮಾತ್ರೆ, ಒಂದು ಗುರು ಸಹ ಇದೆ, ಅದು ಸೇರಿ ಒಟ್ಟು 23 ಮಾತ್ರೆ ಆಗತ್ತೆ. ಕಾಣಿಸ್ತಿದೆ ಅಲ್ವಾ. ನೋಡಿ, ಮಾತ್ರಾ ಸಂಖ್ಯೆಯ ಆಧಾರದಿಂದ ನೋಡಿದಾಗ 1, 2, 4 ಮತ್ತು 5ನೇ ಪಾದಗಳು ಒಂದಕ್ಕೊಂದು ಸಮ. 1, 2, 3, 4 ಸಾಲುಗಳು ಸಮವಾಗಿರುತ್ತೆ. ನೋಡಿ ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಮೊದಲನೇ ಸಾಲು, 2ನೇ ಸಾಲು,
ಮೂರನೇ ಸಾಲು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿರುತ್ತೆ. ಇದು ನೆನಪಿಟ್ಕೊಳ್ಬೇಕು ಭಾಮಿನಿ ಷಟ್ಪದಿಯಲ್ಲಿ ಬರುವಂತಹ ಲಕ್ಷಣಗಳು. ಹಾಗೆ 3 ಮತ್ತು 6ನೇ ಸಾಲುಗಳು ಎರಡು ಪರಸ್ಪರ ಸಮವಾಗಿರುತ್ತೆ. ಮಾತ್ರೆಗಳು ಸಮವಾಗಿರುತ್ತೆ, ಗಣಗಳು ಸಹ ಸಮವಾಗಿರುತ್ತೆ. ಇಲ್ಲಿ ಹಾಗಾಗಿ 1, 2 ಮತ್ತು 3ನೆಯ ಪಾದಗಳನ್ನು ಪೂರ್ವಾರ್ಧವೆಂತಲೂ 4 ಮತ್ತು 5ನೆಯ ಪಾದಗಳನ್ನು ಉತ್ತರಾರ್ಧವೆಂದಲೂ ಕರೆಯುತ್ತಾರೆ. ಪ್ರತಿ ಪಾದಗಳ ಮಾತ್ರೆಗಳನ್ನು 3ರ ಅನಂತರ 4 ಮಾತ್ರೆಗಳ ನೋಡಿಲಿ 3, 4, 3, 4 ಥರ ಗಣವನ್ನು ವಿಂಗಡಣೆಯನ್ನು ಮಾಡಿದ್ದಾರೆ. ಗಣಗಳಂತೆ ವಿಭಾಗಿಸಲಾಗಿದೆ. ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. 3 ಮತ್ತು 6ನೆಯ ಪಾದದ ಕೊನೆಯ ಅಕ್ಷರವನ್ನು ಗಣಕ್ಕೆ ಪರಿಗಣಿಸಲಾಗೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಲಘು ಇದ್ದರೂ ಸಹ ಗುರು ಅಂತಲೇ ಮಾಡ್ತೀವಿ. ಆಯಿತಾ? ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ ಭಾಮಿನಿ ಷಟ್ಪದಿಯ ಲಕ್ಷಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಯಿತಾ ಮಕ್ಕಳೇ? ಲಕ್ಷಣ ನೋಡ್ಕೊಳ್ಳಿ. 6 ಪಾದಗಳಿರಬೇಕು. 1, 2, 4 ಮತ್ತು 5ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು. 3 ಮತ್ತು 6ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು. ಇಷ್ಟು ಲಕ್ಷಣಗಳು. ಹಾಗೆ ಕೊನೆಯಲ್ಲಿ ಮುಖ್ಯವಾದಂತಹ ಒಂದು ಸಾಲನ್ನು ನೋಡ್ಕೊಳ್ಳಿ. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಇಷ್ಟು ಇವತ್ತು ಷಟ್ಪದಿ ಭಾಗ 1ರಲ್ಲಿ ಷಟ್ಪದಿ ಅಂದ್ರೇನು, ಅದರ ವಿಧಗಳೆಷ್ಟು, ಹಾಗೆ ಅದರ ಮಹತ್ವವೇನು, ಹಾಗೆ ಭಾಮಿನಿ ಷಟ್ಪದಿ ಅಂದ್ರೇನು, ಅದರ ಒಂದು ಲಕ್ಷಣ ಏನು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಂದರೆ ನಾಳೆ ಷಟ್ಪದಿ ಭಾಗ 2ರಲ್ಲಿ ಇನ್ನೂ ಉಳಿದಂತಹ 5 ಷಟ್ಪದಿಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಅದರ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕ್ವಿಜ್ ಮೂಲಕ ನಿಮಗೆ ಕೊಡೋದಕ್ಕೆ ನಾನು ಖಂಡಿತ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ವಿಷಯದ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೀವು ವಿಡಿಯೋನ ಶೇರ್ ಮಾಡಿ, ಕಮೆಂಟನ್ನು ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.